ಹಲೋ ಎವ್ರಿವನ್. ವಾವ್, ಐ ಆಮ್ ಶ್ಯೂರ್ ಎಸ್ಪೆಷಲಿ ಈ ರೆಸಿಪಿ ಮಾತ್ರ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಫುಲ್ಲಿ ಹೆಲ್ತ್ ಲೋಡೆಡ್ ರೆಸಿಪಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ರೆಸಿಪಿನ ನೋಡಿ ಟ್ರೈ ಮಾಡಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಡ್ರೈ ಪೀಸ್ ಅಂದರೆ ಬಟಾಣಿಯಿಂದ ಕಟ್ಲೆಟ್ಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ, ದಿಸ್ ಈಸ್ ಅ ವೆರಿ 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 ಹೆಲ್ತಿ ರೆಸಿಪಿ. ಹಾಗೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಸಹ ನಾನು ನಿಮಗೆ ಹೇಳ್ತೀನಿ, ಸೊ ಸ್ಕಿಪ್ ಮಾಡದೆ ನೋಡಿ. ಓಕೆ, 1 ಕಪ್ ಅಷ್ಟು ಬಟಾಣಿನ ನಾನು ನೆನೆ ಹಾಕಿದ್ದೆ. ಈ ಡ್ರೈ ಪೀಸ್ನ ನೀವು ಏನಿಲ್ಲ ಅಂದ್ರೂ ಒಂದು 8 to 10 hours ನೆನೆ ಹಾಕಿ. ಸೊ ನೆಂದಷ್ಟು ಡೈಜೆಷನ್ಗೆ ಒಳ್ಳೆಯದು, ಡೈಜೆಷನ್ ಚೆನ್ನಾಗಾಗುತ್ತೆ. ಇದೊಂದೇ ಅಲ್ಲ, ಯಾವುದೇ ಗ್ರೇನ್ಸ್ ಕಾಳುಗಳಾಗಿರ್ಬೋದು, ನೀವು ಮಾಡೋಕ್ ಮುಂಚೆ ಇದನ್ನ ನೆನೆ ಹಾಕಿ ಮಾಡಿ. ಸೊ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಈ ಬಟಾಣಿನ ನಾನು ಹೋಲ್ ನೈಟ್ ನೆನೆ ಹಾಕಿದ್ದೆ. ಈಗ ಇದನ್ನ ಕುಕ್ಕರ್ಗೆ ಹಾಕಿ ಒಂದು 4 ವಿಷಲ್ನ ಮಾಡ್ಕೊಂಡಿದ್ದೀನಿ. ಸೊ ಬಟಾಣಿನ ಮೆತ್ತಿಗೆ ಸಾಫ್ಟ್ ಆಗೋವರೆಗೂ ಬೆನ್ಸ್ಕೊಳ್ಳಿ. ಸೊ ನಾನು 4 ವಿಷಲ್ ಮಾಡಿರೋದ್ರಿಂದ ಪರ್ಫೆಕ್ಟ್ ಆಗಿರುತ್ತೆ. ತೋರಿಸ್ತೀನಿ ನಿಮಗೆ. ಸೊ ಇದನ್ನ ತೋರಿಸ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಪ್ಲೀಸ್ 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 ಸಪೋರ್ಟ್ ಮೀ. ಎಸ್, ನೋಡಿ ಎಷ್ಟು ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಈ ಥರ ಆಗಬೇಕು. ಸೊ ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಗ್ರೈಂಡ್ ಮಾಡ್ಕೊಳ್ಳೋದು ಸಹ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ. ಓಕೆ, ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಆ ನಂತರ ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಆ್ಯಡ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿ. ಈ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಫುಲ್ಲಿ ಫೈನ್ಲಿ ಚಾಪ್ ಮಾಡ್ಕೊಂಡು ಹಾಕಿ. ಸೊ ಕಟ್ಲೆಟ್ಸ್ ತುಂಬಾ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಒಂದು 50% ಬೆನಿತಿದ್ದ ಹಾಗೆ ಇದಕ್ಕೆ ನಾವು 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ. ಸೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳ್ದಾಗೆ ಈ ಡ್ರೈ ಪೀಸ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ದಿಸ್ ಇಸ್ ಫುಲ್ಲಿ ರಿಚ್ ಇನ್ ಪ್ರೋಟೀನ್ಸ್. ಆ್ಯಂಡ್ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ದಿಸ್ ಇಸ್ ಗುಡ್ ಫಾರ್ ಯುವರ್ ವಿಷನ್. ನಿಮ್ಮ ಐ ಸೈಟ್ ನ ಇಂಪ್ರೂವ್ ಮಾಡುತ್ತೆ. ಸೊ ಇದೇ ತರ ನಿಮಗೆ ಡ್ರೈ ಪೀಸ್ ಬೆನಿಫಿಟ್ಸ್ ನ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ವಿಡಿಯೋನ ನೋಡಿ. ಓಕೆ, ರೆಸಿಪಿನ ಕಂಟಿನ್ಯೂ ಮಾಡೋಣ. ಇದಕ್ಕೆ ನಾನು ಬೇಸಿಕ್ ಸ್ಪೈಸಸ್ ನ ಆಡ್ ಮಾಡಿದ್ದೀನಿ. 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/2 ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಆಡ್ ಮಾಡಿದ್ದೀನಿ. ಸೊ ತಣ್ಣಗಾದ ನಂತರ ಬಟಾಣಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಎಸ್ ನೋಡಿ, ಈ ತರ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆದ್ರೆ ಅಲ್ಲಲ್ಲಿ ಬಟಾಣಿ ಪೀಸಸ್ ಇರೋ ತರ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸ್ವಲ್ಪ ಬಟಾಣಿನ ತೆಕ್ಕೊಂಬಿಡಿ ಮೊದಲಿಗೆ, ಆ ನಂತರ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಆಗ ತಿನ್ನೋಕೆ ಕಟ್ಲೆಟ್ಸ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಇದನ್ನ ಪ್ಯಾನ್ಗೆ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಫ್ಲೇಮ್ ನ ಲೋ ಅಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಅಂಡ್ ನೀವೇನಾದ್ರೂ ಡಯಟ್ ಅಲ್ಲಿ ಇದ್ರೆ ದಿಸ್ ರೆಸಿಪಿ ಇಸ್ ಬೆಸ್ಟ್ ಫಾರ್ ಯು. ಇದು ನಿಮ್ ವೇಟ್ ನ ಮ್ಯಾನೇಜ್ ಮಾಡುತ್ತೆ ವಿತ್ ಪರ್ಫೆಕ್ಟ್ ನ್ಯೂಟ್ರಿಯೆಂಟ್ಸ್. ಸೊ ವಿತೌಟ್ ಗಿಲ್ಟ್ ಯು ಕ್ಯಾನ್ ಗೋ ವಿತ್ ರೆಸಿಪಿ. ಓಕೆ, ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ. ಹಾಗೆ 1 ರಿಂದ 1.5 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ. ಸೊ ಇದರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಕಟ್ಲೆಟ್ಸ್. ಅಂಡ್ ನೀವೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ರೆಸಿಪಿ ಫಾರ್ ಯು. ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾನೇ ಇರುತ್ತೆ. ಹಾಗೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಲೈಕ್ ಐರನ್, ಜಿಂಕ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಇವೆಲ್ಲ ಕಂಟೆಂಟ್ಸು ಇದರಲ್ಲಿದೆ. ಸೊ ಇದರಿಂದ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಸಹ ಬೂಸ್ಟ್ ಆಗುತ್ತೆ. ಹಾಗಾಗಿ ಈ ಡ್ರೈ ಪೀಸ್ನ ನೀವು ತಿನ್ನಿ, ಹಾಗೆ ನಿಮ್ಮ ಮಕ್ಕಳಿಗೆ ಸಹ ಕೊಡಿ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆನ ಆ್ಯಡ್ ಮಾಡಿ. ಆ ನಂತರ ಒಂದು 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿ ಲೋ ಫ್ಲೇಮ್ ಅಲ್ಲಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡು ಆ ನಂತರ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಏನಕ್ಕೆ ಹಾಕಿದೀವಿ ಅಂದ್ರೆ ಬೈಂಡಿಂಗಿಗೋಸ್ಕರ. ಹಾಗೆ ಎಣ್ಣೆಲಿ ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೊಂಡಿದೀವಲ್ವಾ, ಇದ್ರದ್ದು ಫ್ಲೇವರ್ ಸಹ ಕಟ್ಲೆಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನ ಮಿಸ್ ಮಾಡದೆ ಹಾಕೊಳ್ಳಿ. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ 1 ರಿಂದ 1.5 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಇದರಿಂದ ಕಟ್ಲೆಟ್ಸ್ ಮಾಡ್ಕೊಳ್ಳೋದು ಒಂದೇ ಬಾಕಿ. ಸೊ ಇವತ್ತು ನಾವು ಡಿಫ್ರೆಂಟ್ ಆಗಿ ವೆರೈಟಿ ಶೇಪ್ಸ್ ಅಲ್ಲಿ ಕಟ್ಲೆಟ್ಸ್ನ ಮಾಡ್ಕೊಳ್ಳೋಣ. ಸೊ ಇದರಿಂದ ಮಕ್ಳಿಗೆ ತುಂಬಾನೇ ಇಂಪ್ರೆಸ್ ಆಗ್ತಾರೆ ತಿನ್ನೋಕೆ. ಓಕೆ, ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಆನಂತರ ಕಟ್ಲೆಟ್ಸ್ನ ಮಾಡಿ. ಸೊ ಸ್ಟಿಕ್ಕಿಯಾಗಿ ಆಗಲ್ಲ. ಸೊ ಮೊದಲಿಗೆ ನಾನು ರೆಗ್ಯುಲರ್ ರೌಂಡ್ ಶೇಪ್ ಕಟ್ಲೆಟ್ನ ಮಾಡ್ತಾ ಇದ್ದೀನಿ. ಅಂಡ್ ನೀವೇನಾದ್ರೂ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರೆ ದಿಸ್ ಇಸ್ ಅ ಬೆಸ್ಟ್ ಸ್ನ್ಯಾಕ್ಸ್ ಫಾರ್ ಯು. ಇದು ನಿಮ್ಮ ಮಸಲ್ಸ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ರೆಸಿಪಿನ ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ, ನಿಮ್ಗೆ ಗೊತ್ತಿದ್ದವ್ರ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಹಾರ್ಟ್ ಶೇಪ್ ಕಟ್ಲೆಟ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಮೌಲ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಇದನ್ನ ಎಣ್ಣೆಯಿಂದ ಗ್ರೀಸ್ ಮಾಡಿ ಮೌಲ್ಡ್ನ, ಆನಂತರ ಇದಕ್ಕೆ ಹಾಕಿ ಈ ಥರ ಪ್ರೆಸ್ ಮಾಡಿ. ಸೊ ಪರ್ಫೆಕ್ಟ್ ಹಾರ್ಟ್ ಶೇಪ್ ಕಟ್ಲೆಟ್ ಈಸ್ ರೆಡಿ. ಅಂಡ್ ಈ ಹಾರ್ಟ್ ಶೇಪ್ ನೋಡ್ತಿದ್ದ ಹಾಗೆ ಒನ್ ಮೋರ್ ಇಂಪಾರ್ಟೆಂಟ್ ಹೆಲ್ತ್ ಬೆನಿಫಿಟ್, ಈ ಬಟಾಣಿ ತಿನ್ನೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಫಂಕ್ಷನ್ ಸಹ ತುಂಬಾನೇ ಚೆನ್ನಾಗಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ರೆಸಿಪಿನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳಿ. ಹಾಗೆ ಈ ಹೆಲ್ತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ
ಪ್ಲೀಸ್ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಆ್ಯಂಡ್ ಫೈನಲಿ ಈ ಶೇಪ್ ಮಾತ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ವೆರಿ ಅಟ್ರಾಕ್ಟಿವ್ ಶೇಪ್, ಸ್ಮೈಲಿ ಶೇಪ್. ಸೊ ಈ ಥರ ಸ್ಟ್ರಾ ಆ್ಯಂಡ್ ಸ್ಪೂನಿಂದ ಈ ಥರ ಟ್ರೈ ಮಾಡಿ ಶೇಪ್ನ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಈ ಹೆಲ್ತಿ ಕಟ್ಲೆಟ್ನ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಸಹ ಇದೇ ಥರ ಸ್ಮೈಲಿಯಾಗಿರುತ್ತೆ. ಓಕೆ, ಇದೇ ಥರ ಎಲ್ಲದನ್ನು ನಾನು ಶೇಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಈ ಹೆಲ್ತಿ ರೆಸಿಪಿನ ಎಂಡ್ವರೆಗೂ ನಾವು ಹೆಲ್ತಿಯಾಗೆ ತೊಗೊಂಡೋಗೋಣ. ಹಾಗಾಗಿ ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸೊ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿದ್ದೀನಿ ಆ್ಯಂಡ್ ಕಟ್ಲೆಟ್ಸ್ನ ಇದರಲ್ಲಿ ಪ್ಲೇಸ್ ಮಾಡಿ ಮತ್ತೆ ಸ್ವಲ್ಪ ಆಯಿಲ್ ಸ್ಪ್ರೇನ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಎಣ್ಣೆಯಲ್ಲಿ 2 ಸೈಡ್ ನೀವು ಈಸಿಯಾಗಿ ಫ್ರೈ ಮಾಡ್ಕೋಬೋದು. ಸೊ ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ಸರ್ವ್ ಮಾಡಿ, ಇಲ್ಲ ಅಂದರೆ ನೀವು ಅನ್ನ ಸಾಂಬಾರ್ ಜೊತೆ ಸಹ ಸರ್ವ್ ಮಾಡಿ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದೇ ಥರ ಹೆಲ್ತಿ ರೆಸಿಪೀಸ್ ಜೊತೆ ಮತ್ತೆ ಮೀಟ್ ಆಗೋಣ. ಆ್ಯಂಡ್ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಮಾಡ್ಕೊಂಬಿಡಿ. ಡೋಂಟ್ ಮಿಸ್ ದ ಹೆಲ್ತಿ ರೆಸಿಪೀಸ್. ಓಕೆ ದೆನ್ ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.